ಸಂತೋಷವಾಗಿ ನಡೆಸಿಕೊಡ್ಬೇಕು. ಸಂತೋಷವಾಗಿ ನಡೆಸಿಕೊಡ್ಬೇಕು. ಹೌದು ಕೈಕ. ಹಾಗಾದ್ರೆ ನಿಮ್ಗೆ ಅತಿಶಯವಾದ ಪ್ರೀತಿ ಯಾರು? ಕೈಕ ನಿನ್ನಲ್ಲವೇ ಕೈಕ ಅಧಿಕವಾದ ಪ್ರೀತಿಯು. ನನ್ನ ಮೇಲೆ ಹೌದು ಕೈಕ. ನನ್ನ ಸೌಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ತಾರು? ನಿನ್ನನ್ನು ಬಿಟ್ಟರೆ ಬೇರೆ ಯಾರ ಮೇಲೂ ಅಧಿಕವಾದ ಪ್ರೀತಿ ಇಲ್ಲ ಕೈಕ. ನೀನಲ್ಲವೇ ನನ್ನ ಮುತ್ತಿನ ರಾಣಿ. ಪ್ರಾಣೇಶ್ವರ, ಚೆನ್ನಾಗಿ ಆಲೋಚಿಸಿ ನೋಡಿ. ನನ್ನನ್ನು ಬಿಟ್ಟರೆ ಮತ್ತೆ ಯಾರ ಮೇಲಿರುವುದು? ಶ್ರೀರಾಮಚಂದ್ರನಲ್ಲಿ ಅತಿಯಾದ ಎಲ್ಲೆಲ್ಲ ಪ್ರೀತಿ ಇರುವುದು ಕೈಕ. ಏನು ಮಾತು? ನಿಮ್ಮನ್ನು ನಂಬುವ ಯಾರು ಹೇಗೆ? ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಶ್ರೀರಾಮಚಂದ್ರನ ಮೇಲಿರುವುದು ಪ್ರೇಮ. ನಿನ್ನ ಅವಿಷ್ಟವನ್ನು ನಾನಿಸಿಕೊಡುತ್ತೇನೆ ಕೇಳಬೇಕು. ಹಾಗಾದ್ರೆ ಶ್ರೀರಾಮಚಂದ್ರ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆಂದು ಭಾಷೆ ಇಟ್ಟರೆ ರಾಮಚಂದ್ರನ ಮೇಲೆ ನಿನ್ನ ಅವಿಷ್ಟವು ಎಷ್ಟೇ ಕಷ್ಟಕರವಾದರೂ ನಾನು ನಡೆಸಿಕೊಡುತ್ತೇನೆ ಕೇಳಬೇಕಾ? ಪ್ರಾಣೇಶ್ವರ, ರಾಮಚಂದ್ರನ ಸಾಕ್ಷಿಯಾಗಿ ನಡೆಸುತ್ತೇನೆ ಎಂದು ಪರಭಾಷೆಯನ್ನು ಕೊಡದ ಹೊರತು ನಾನು ಹೇಳತಕ್ಕ ಇದೇನು ಆಶ್ಚರ್ಯ! ಇವಳೆಂದಿಗೂ ನನ್ನ ಮಾತಿಗೆ ವಿರೋಧವನ್ನು ಇಂದು ಈ ರೀತಿ ಅನುವನ್ನು ಇರಲಿ, ಏನನ್ನು ತಾನೇ ಕೇಳಿಕೊಳ್ಳಲು ಕೈಕ ಶ್ರೀರಾಮನಾಳೆಯಾಗಿಯೋ ನಿನ್ನ ನಡೆಸಿಕೊಡುತ್ತೇನೆ. ಕೇಳಬೇಕ? ಅಪ್ಪ, ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತು ಕೈಕ. ಹೇಳ್ಬೇಕ? ಹೇಳ್ಬೇಕು ಪ್ರಾಣೇಶ್ವರ, ಕೈಕ. ಒಂದನೆಯವರೆಗೆ ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನಂದ್ರೆ? ಮೊದಲನೆಯವರೆಗೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿನ್ನ ಮಗ ಭರತನಿಗಾಗಬೇಕೆ? ನಿನ್ನ ಎರಡನೆಯವರೆಗೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಜಟಾವಲ್ಪಲಧಾರಿಯಾಗಿ ಅರಣ್ಯವನ ವಾಸಕ್ಕೆ ಹೋಗಬೇಕು. ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಅವನಿಗೆ ವನವಾಸವನ್ನು ಯಾಚಿಸಿದೆಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಕೈಕ ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ಬಿಚ್ಚೆಟ್ಟು ಸ್ಥಳವಲ್ಲಟವಾಗಿ ಈ ರೀತಿ ಮಾತನಾಡುತ್ತದೆ. ಈ ಪಾರ್ಶ್ವದಲ್ಲಿ ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ಯಾವ ಸ್ಥಾನದಲ್ಲಿ ನಿಂತರೂ ಒಂದೇ ಮಾತು, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ರಾಮಚಂದ್ರನನ್ನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡ.
ರಾಮನ ಮೇಲಿದ್ದ ಪ್ರೀತಿ ವಿಶ್ವಾಸಗಳು ಏನಾದರೂ ನಿನಗೇಕೆ ರಾಮನ ಮೇಲೆ ಇಷ್ಟೊಂದು ಹಠ, ಛಲ? ಹೌದಾ?